ವೀರು. ನೀವು ಜನಸೇವೆ ಮಾಡಬೇಕು, ಜನನಾಯಕನಾಗೇ ಇರಬೇಕು. ನಿಜಾದ್ಗೆ ನೀವು ಸರಿಯಾಗಿ ಹೇಳಿದ್ರಿ. ವಜ್ರ ಯಾವಾಗಲೂ ಚಿನ್ನದ ಉಂಗುರದಲ್ಲೇ ಇರಬೇಕು, ಮಿನುಗೋ ನಕ್ಷತ್ರಗಳು ಆಕಾಶದಲ್ಲೇ ಇರಬೇಕು. ಅಣ್ಣ, ನೀನ್ ಯಾವಾಗಲೂ ರಾಜಕೀಯದಲ್ಲೇ ಇರಬೇಕು. ನೀನ್ ಮತ್ತೆ ಗೆಲ್ಬೇಕಣ್ಣ. ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರೋ ಜನಗಳು ಮತ್ತೆ ನಿನ್ನ ಕೊಂಡಾಡಬೇಕು. ನೀನ್ ಗೆಲ್ಬೇಕಣ್ಣ. ನೀನ್ ಗೆಲ್ಲೋದನ್ನ ನಾವೆಲ್ಲರೂ ನೋಡ್ಬೇಕು. ಹಲೋ ಬ್ರೋ, ಲೇಗಿಂದ್ರು ಅಲ್ಲ, ಮನೆ ಮುಂದಿರೋ ಮರ ಕಡ್ದಾಕ್ತೀನಿ ಅಂತೇಳಿ ನಿನ್ನ ಮನೇಲಿರೋ ಗಿಣಿನ ಮರದ ಮೇಲೆ ಕೂತ್ಕೊಳ್ಳಂಗೆ ಮಾಡ್ಬಿಟ್ಟಲ್ಲ ತಾಯಿ. ಅರ್ಥ ಆಗ್ಲಿಲ್ವೇ? ಸುಬ್ಬು ಕಂಡ್ರೆ ಆಗಲ್ಲ, ಸುಬ್ಬು ಮನೆಯವರೆಲ್ಲ ನನ್ನ ಶತ್ರುಗಳು, ಅವರನ್ನು ಪಾತ್ರಗುಡ್ಸ್ಬಿಡ್ತೀನಿ, ಅವರ ಮನೆನೇ ಹಾಳು ಮಾಡಿಬಿಡ್ತೀನಿ ಅಂತಿದ್ದವಳು ಈಗ ನಿನ್ನ ಮಗಳನ್ನೇ ಇವ್ರ ಮನೆಗೆ ಕಳಿಸಿದೆಯಲ್ಲ, ಅವಳು ಹೊಲು ಬಿಟ್ಕೊಂಡು ಕಿಸ ಕಿಸ ಅಂತ ಎಲ್ಲರ ಜೊತೆಗೆ ನಕ್ಕೊಂಡು ಈ ಮನೆ ನಂದೇ ಮನೆ ಅನ್ನೋ ಥರ ಬೀಗ್ತಿದ್ದಾಳೆ. ಇಷ್ಟೇನಾ ನಿನ್ನ ಹಾಗೆ? ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಬ್ರೋ, ಈ ಮನೇನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಿದ್ದೆ, ಮಗಳು ಮೂತಿಗೆ ತಿವಿದು ಮೂಲೆಯಲ್ಲಿ ಕೂರಿಸ್ತಿದ್ದೆ. ಆದರೆ ಏನು ಮಾಡೋದು, ನಿನಗೆ ನನ್ನಷ್ಟು ಗತ್ತು ಗಮ್ಮತ್ತು ಇಲ್ಲ ಬಿಡು. ನೋಡು ಬ್ರೋ, ಅದೇನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ನಾನು ಇದರ ಮೇಲೆ ಹೇಳೋಕ್ಕಾಗಲ್ಲ ತಾಯಿ, ಅದೇನು ಮಾಡ್ತೀಯೋ ಮಾಡ್ಕೊ. ಈಗ ಇಂದ್ರಮ್ಮನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ಈಗ ಬರ್ತಾಳೆ ಈ ಮನೆಗೆ ಬಂದು ಧಮಿಳ್ ಧಮಾಳ್ ಢಮಾರ್ ಡಿಗಾರ್ ಅಂತೇಳಿ ದೊಡ್ಡ ಫೈಟ್ ಮಾಡ್ತಾಳೆ. ಏನು ಮಾಡಲಿ, ನನಗೆ ಎಲ್ಲರೂ ಸಂತೋಷವಾಗಿರೋದನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಅವರೆಲ್ಲ ಸಂತೋಷವಾಗಿದ್ದರೆ ನನ್ನ ಮನಸ್ಸು ವಿಲ ಅಂತಿರುತ್ತೆ. ಅದಕ್ಕೆ ಏನು ಮಾಡೋದು, ಸ್ವಲ್ಪ ಶೌಟಿಂಗು ಫೈಟಿಂಗು ಇದ್ರೇ ರೇಟಿಂಗು. ಆ ಹಾಲು ಮಾರೋಳಿಂದ ನನಗಂತೂ ಏನೂ ಉಪಯೋಗ ಆಗಲಿಲ್ಲ. ಆದರೆ ಪಿನ್ ಇಡೋಕ್ಕೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟೊಂದು ಫೋನ್ ಕೊಡಿಸಿದ್ಲು, ಅದು ನನಗೆ ಸಹಾಯ ಆಗ್ತಿದೆ. ಈಗ ಯಾರಿಗೆ ಪಿನ್ ಇಡಲಿ? ಅಮ್ಮ, ತಲೆನೋವು ಕಡಿಮೆ ಆಯ್ತಾ? ಈಗ ಹೇಗಿದೆಯಾ? ಸ್ವಲ್ಪ ಮಲಗಿದ್ನಲ್ಲ, ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಯಾಕೆ ಪುಟ್ಟ, ಯಾಕೆ ನನ್ನನ್ನೇ ನೋಡ್ತಾ ಇದೆಯಾ? ಕಣ್ಣಲ್ಲಿ ಯಾಕೆ ನೀರು? ಅಮ್ಮ, ಹೇಗಿದ್ದವಳು ನೀನು? ಸಾಲಿಗ್ರಾಮದ ಮನೆಯಲ್ಲಿ ರಾಣಿ ಆಗಿದ್ದೆ. ಆದರೆ ಈಗ ಇಲ್ಲಿ ಪುಟ್ಟ ಕೋಣೆಯಲ್ಲಿ ಈ ರೀತಿ ಇರೋದು ನೋಡ್ತಿದ್ರೆ ನನಗೆ ಸಂಕಟ ಆಗತ್ತಮ್ಮ. ಈ ವಯಸ್ಸಲ್ಲಿ ನಿನಗಿದೆಲ್ಲ ಬೇಕಾಗಿರಲಿಲ್ಲ. ನಮ್ಮಿಂದಾಗಿ ನೀನು ಅನುಭವಿಸೋ ಹಾಗಾಯ್ತು. ಹುಚ್ಚು ಹುಡುಗಿ ನೀನು. ಹಾಗೆ ನೋಡಿದರೆ ಈಗಲೇ ನಾನು ಆರಾಮಾಗಿರೋದು. ನಾನು ಇಷ್ಟು ದಿನ ಅರಮನೆಯಲ್ಲಿ ರಾಣಿ ಥರ ಇದ್ದೆ ಅಂತ ನೀ ಹೇಳ್ತಿದ್ಯಲ್ಲ, ಅದು ಬರೀ ನೋಡೋರ ಕಣ್ಣಿಗೆ ಮಾತ್ರ.